ಹಲೋ ಗೈಸ್, ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಭಾಳ ದಿವಸ ಆಯ್ತು ವಿಡಿಯೋ ಮಾಡಿ. ಇವತ್ತು ಗೂಡ್ಸ್ ಗಾಡಿ ಶೋರೂಮ್ ಬಂದಿದ್ದೆ. ಭಾಳ ಜನ ಹುಡುಕ್ತಿರ್ತೀರಿ ಗೂಡ್ಸ್ ಗಾಡಿಗಳು, ಮತ್ತೆ ಈಗ ಟಾಟಾ ಇಂಟ್ರಾ ಆಗಿರ್ಬೋದು, ಟಾಟಾ ಈಸ್ ಆಗಿರ್ಬೋದು, ಈಗ ದುಡಿಮೆ ಗಾಡಿಗಳು ಭಾಳ ಹುಡುಕ್ತಿರ್ತೀರಿ. ಅಂಥವರಿಗೆ ಈ ವಿಡಿಯೋ ಭಾರಿ ಇಂಪಾರ್ಟೆಂಟು. ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಕೊನೆವರೆಗೂ ನಿಮ್ಮೆಲ್ಲ ಗಾಡಿಗಳ ಮಾಹಿತಿ ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಮತ್ತೆ ಎಷ್ಟನೇ ಮಾಡಲು, ಪ್ರೈಸ್ ಎಷ್ಟು, ಮತ್ತೆ ಎಷ್ಟು ಡಿಸ್ಕೌಂಟ್ ಮಾಡ್ತಾರೆ, ಪ್ರೈಸ್ ಎಷ್ಟು ಕಮ್ಮಿ ಮಾಡ್ತಾರೆ, ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ವಿಡಿಯೋ ಕೊನೆವರೆಗೂ ಮಾಡಿ, ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಸರ್, ಯಾವ ಮಾಡಲು ಸರ್ ಗಾಡಿ? 2018 ಸಿಂಗಲ್ ಓನರ್, ಎಲ್ಲ ಬೋರ್ಡ್ ಇದು. ಸರ್, ಎಷ್ಟು? 3,80,000 ರೂಪಾಯಿ ಹೇಳ್ದವನಿ. 3,80,000 ರೂಪಾಯಿ ಎಲ್ಲ CC ಕಂಡೀಷನ್ ಕೊಡ್ತಾನೆ. ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇದೆ ಸರ್? ಎಲ್ಲ ಪಕ್ಕ ಅದಾವೆ. CC ಕಂಡೀಷನ್ ಕೊಡ್ತಾನೆ. ಅಂದ್ರೆ ಫೈನಲ್ ಎಷ್ಟಾಗುತ್ತೆ ಸರ್ ರೇಟ್? 3,80,000, 3.5 ಮಟ ಬಂದ್ರೆ ಬಿಡ್ತಾನೆ. 3.5 ಮಟ? 3.5 ಮಟ ಫೈನಲ್ 3.5 ಲಾಸ್ಟ್ ಫೈನಲ್. ಹಂಗ ಲೋನ್ ಎಲ್ಲ ಫೆಸಿಲಿಟಿ ಇರುತ್ತಾ? ಲೋನ್ ಫೆಸಿಲಿಟಿ ಇದೆ. 3 ಲಕ್ಷ ರೂಪಾಯಿ ಲೋನ್ ಆಗ್ತದೆ ಅದಕ್ಕೆ. ಎಲ್ಲ ಕೊಡಲ್ಲ, 3 ಲಕ್ಷ ರೂಪಾಯಿ ಲೋನ್ ಆಗ್ತದೆ ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಒಳಗಡೆ ಆಗುತ್ತೆ ಸರ್ ಲೋನ್? ನೀವು ಎಲ್ಲಿಂದ 400-500 ಕಿಲೋಮೀಟರ್ ದೂರದಿಂದ ಬಂದ್ರೆ ಆಗ್ತದೆ. ನಮ್ ಕರ್ನಾಟಕದೊಳಗೆ ಎಲ್ಲಾರು ಬಂದ, ಔಟ್ ಸೈಡ್ ಆದ್ರೆ ಇಲ್ಲ. ಆ ಕರ್ನಾಟಕಗಳು ಯಾವ ಊರಲ್ಲಿ ಬಂದ್ರೆ ಆಗ್ತದೆ. ಗುಲ್ಬರ್ಗ, ಗುಲ್ಬರ್ಗ, ರಾಯಚೂರು, ಬಾಗಲಕೋಟೆ, ಎಲ್ಲಿ ದುರ್ಗ, ಬೆಂಗಳೂರು, ಎಲ್ಲಿಂದನಾರು ಬರ್ರಿ. ಕರ್ನಾಟಕಗಳು ಎಲ್ಲಿಂದ ಬರ್ರಿ, ಲೋನ್ ಮಾಡಿಸ್ಕೊಡ್ತಾರೆ. ಓಕೆ ಸರ್. ಎಷ್ಟು ಮಾಡುತ್ತೆ ಇದು 2016 FC ಇನ್ಸೂರೆನ್ಸ್ ಫ್ರೆಶ್. ಎಷ್ಟೇ ಓನರ್? ಸಿಂಗಲ್ ಓನರ್. FC ಇನ್ಸೂರೆನ್ಸ್ ಫ್ರೆಶ್ ಸಿಂಗಲ್ ಓನರ್ 2016. ನಿಮಗೆ 2,80,000 ಇರೋದು, 1.5 ಮಟ ಬಂದ್ರೆ ಬಿಡ್ತಾನೆ. ಲೋನ್ ಫೆಸಿಲಿಟಿ ಇದೆ. 2 ಲಕ್ಷ ರೂಪಾಯಿ ಲೋನ್ ಆಗ್ತದೆ. 2 ಲಕ್ಷ ಲೋನ್ ಲೋನ್. ಈಗ ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಮಾಡ್ತಾರೆ? ಡೌನ್ ಪೇಮೆಂಟ್ ಒಂದು 50,000 ರೂಪಾಯಿ ಮಾಡಿದ್ರೆ ಸರ್. ಒಂದು 50,000? ಒಂದು 50,000 ರೂಪಾಯಿ ಮಾಡಿದ್ರೆ ಸರ್. ಎಷ್ಟೇ ಮಾಡಲು ಸರ್? 2012 ಗೋಲ್ಡ್ ಪ್ಲಸ್ ಸಿಂಗಲ್ ಓನರ್ FC ಇನ್ಸೂರೆನ್ಸ್ ಫ್ರೆಶ್. ಸರ್, 4 ಲಕ್ಷ ರೂಪಾಯಿ 360, 380 ಬಂದ್ರೆ ಬಿಡ್ತಾನೆ. 380 ಅಂದ್ರೆ ಬಿಡ್ತಾರೆ. ಓಕೆ. ಈಗ ಡೌನ್ ಪೇಮೆಂಟ್ ಎಷ್ಟು ಮಾಡೋದು? ಎಲ್ಲದಕ್ಕೂ ಅಷ್ಟೇನಾ? ಎಲ್ಲರಿಗೂ ಡೌನ್ ಪೇಮೆಂಟ್ ಒಂದು 10-20,000 ರೂಪಾಯಿ ಡಿಫರೆನ್ಸ್. ಇದಕ್ಕೆ ಒಂದು 3 ಲಕ್ಷ ರೂಪಾಯಿ ಲೋನ್ ಆಗ್ತದೆ. ಒಂದು 3-3.20 ಲೋನ್ ಆಗ್ತದೆ. ಒಂದು 50,000-60,000 ರೂಪಾಯಿ ಕ್ಯಾಶ್ಗೆ ಗಾಡಿ ಕೊಟ್ಬಿಡ್ತಾರೆ. ಅದೇ ಎಷ್ಟು ಮಾಡಿ ಒಳಗಡೆ ಇದ್ರೆ ಲೋನ್ ಆಗಲ್ಲ ಸರ್? ಲೋನ್ ನಿಮಗೆ 2014 ಮಾಡ್ಲಿ ಮೇಲ್ಗಡೆ ಯಾವ ಗಾಡಿ ಬಂದ್ರೆ ಲೋನ್ ಅಷ್ಟು 14 ಮೇಲೆ? 14 ಮೇಲೆ. ಓಕೆ. ಎಷ್ಟೇ ಮಾಡಲು ಸರ್? 2022 ದೋಸ್ತ್ ಪ್ಲಸ್ 5 ಬೋಲ್ಟಿನ ಗಾಡಿ. ದೋಸ್ತ್ ಪ್ಲಸ್ ನಿಮಗೆ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. 6,60,000 ರೂಪಾಯಿ ಹೇಳ್ತಾರೆ. ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾನೆ. ಸರ್ ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ಫೈನಲ್ ಎಷ್ಟು ಹೇಳ್ತೀರಾ? ನಾವ್ ಹೇಳ್ತಿರೋದು 6,60,000 ರೂಪಾಯಿ ಹೇಳ್ತಾವೆ. ಒಂದು 6,26-30 ಬಂದ್ರೆ ಬಿಡ್ತಾನೆ. 6,26-30 ಬಿಡ್ತಾನೆ. ನಿಮ್ಗೆ ವ್ಯಾಪಾರ ಎಷ್ಟು ಹೆಚ್ಚು ಕಮ್ಮಿ ಆಗ್ತದೆ ಬಂದ್ರೆ ಸಾಕು. 2022 FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ CC ಕಂಡೀಷನ್ ಕೊಡ್ತಾನೆ. ನಿಮಗೆ ಒಂದು 6 ಲಕ್ಷ ಹೇಳಕತ್ತಾನೆ. ಒಂದು 580, 560 ಬಂದ್ರೆ ಬಿಡ್ತಾನೆ. ಇದು ಸಿಂಗಲ್ ಓನರ್? ಇದು ಸಿಂಗಲ್ ಓನರ್. ದೋಸ್ ಗಾಡಿ 4 ಬೋಲ್ಟ್ LS. ಓಕೆ. ಅದು ಪ್ಲಸ್ ಇದು ಬರೇ ದೋಸ್ 5 ಬೋಲ್ಟ್, 4 ಬೋಲ್ಟ್. ಓಕೆ. ಎಷ್ಟೇ ಮಾಡಲು ಸರ್ ಇದು ಬುಲರ್? 2023. 2023 ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದಾವೆ ಸರ್? ಎಲ್ಲ ಪಕ್ಕ CC ಕಂಡೀಷನ್. ಪ್ರೈಸ್ ಎಷ್ಟಾಯ್ತದೆ ಸರ್? ಪ್ರೈಸ್ 8,80,000. 1.7 L ಇದು 10 ಅಡಿ ಬಾಡಿ. ಓಕೆ. 8,80,000 ಹೇಳ್ತದಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತಾವೆ. ಸ್ವಲ್ಪ ಹೆಚ್ಚು ಕಡಿಮೆ. ಫೈನಲ್ ಎಷ್ಟು ಮಾಡ್ತೀರಾ ಸರ್? ಫೈನಲ್ ಒಂದು 860, 8.5 ಮಟ ಬಿಡ್ಬೋದು. ಓಕೆ. 8.5 ಮಟ. ಏನು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನು ಅದ್ರಾಗ ಒಂದು 5,000 ರೂಪಾಯಿ ಹೆಚ್ಚು, ಒಂದು 840 ಮಟ ಬಿಡ್ತಾನೆ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಲೋನ್ ನಿಮಗೆ ಒಂದು 7-7.5 ಲಕ್ಷ ಲೋನ್ ಆಗ್ತದೆ. 7 ಲಕ್ಷ ಲೋನ್ ಮಾಡಿ ಸರ್. 2013 ಮಜೋಡ ಟಿಪ್ಪರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್, ಟ್ಯಾಕ್ಸ್ ಎಲ್ಲ ಫ್ರೆಶ್, CC ಕಂಡೀಷನ್ ಕೊಡ್ತಾನೆ. ಒಂದು 6,30,000 ಹೇಳಿದ್ರೆ ಒಂದು 6 ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಬಿಡ್ತಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಇದು. ಮಜೋಡ ಟಿಪ್ಪರ್. ಲೋನ್ ಆಗುತ್ತಾ ಸರ್ ಇದಕ್ಕೆ? ಲೋನ್ ನಿಮಗೆ ಆಗ್ತದೆ. ಒಂದು 4.5-5 ಲಕ್ಷ ಆಗ್ತದೆ. ಎಷ್ಟು ಮಾಡಲು ಸರ್ ಜೀತೋ? 2022 ಸಿಂಗಲ್ ಓನರ್ FC ಇನ್ಸೂರೆನ್ಸ್ ಫ್ರೆಶ್ CC ಕಂಡೀಷನ್. ಒಂದು 3 ಲಕ್ಷ ಲೋನ್ ಆಗ್ತದೆ. ಒಂದು 3-3.20. ನಿಮಗೆ ಒಂದು 3,60,000 ಹೇಳ್ತಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತಾನೆ. ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತಾನೆ. ಅಂದ್ರೆ ಫೈನಲ್ ಎಷ್ಟು ಆಗ್ಬೋದು ಸರ್? ಫೈನಲ್ ಆಗ್ತದೆ ಒಂದು 330-340 ಮಟ ಬಂದ್ರೆ ಬಿಡ್ತಾನೆ. ಹೆಚ್ಚು ಕಮ್ಮಿ. ಅಂದ್ರೆ ಜೀತೋ ಬರ್ತಿರ್ತಾವ ಸರ್? ಅಂದ್ರೆ ಬಹಳ ಜನ ಕೇಳ್ತಿರ್ತಾರೆ. ಬಹಳ ಜನ ಕೇಳ್ತಾರೆ. ಯಾಕಂದ್ರೆ ಒಂದು 30 ಮೈಲೇಜ್ ಆಗ್ತದಲ್ಲ. ಬಡವರು ತರಕಾರಿ ಮಾರಾಗಲಿ ಮತ್ತೊಬ್ಬರಾಗಲಿ ಕಸ್ಟಮರ್ಗಳು ಬಂದು ಬಹಳ ಮೈಲೇಜ್ ಆಗಿರೋದು ಜಾಸ್ತಿ ಕೇಳ್ತಾ ಇದಾರೆ. ಸ್ವಲ್ಪ ಎಲ್ಲ ಮೈಲೇಜ್ ಪ್ರೊಸೆಸ್ ಜಾಸ್ತಿ ಓಡಾಡ್ತಾರೆ. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್. ಎಷ್ಟೇ ಮಾಡಿ ಸರ್ ಇದು? ಸರ್ ಇದು 2022 ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು ಟಾಟಾ ಇದು ಡೆಕ್ ಗೋಲ್ಡ್ ಇದು.
ಎಲ್ಲ ಇದೆ ಪಕ್ಕ ಇದಾವ ಡಾಕ್ಯುಮೆಂಟ್. ಡಾಕ್ಯುಮೆಂಟ್ಸ್ ಇದೆಲ್ಲ ಫ್ರೆಶ್, FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್, CC ಕಂಡೀಷನ್ ಇದು. ಒಂದ್ 320 ಹೇಳ್ತಾನೆ, ಒಂದ್ 330 ಅಂದ್ರೆ ಬಿಡ್ತಾನೆ. ಯಾಕಂದ್ರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ದೇ ಎಲ್ಲ ಹ್ಯಾಂಡ್ ಓವರ್ ಇರುತ್ತೆ ಸರ್ ಎಲ್ಲ ಮಾಡ್ತಾರೆ. ಎಲ್ಲ ನಮ್ಮ ಎಂಡವರೆಗೆ CC ತಗ್ಸೋದಾಗ್ಲಿ, ಗಾಡಿ FC ಇನ್ಸೂರೆನ್ಸ್ ಮಾಡ್ಸೋದಾಗ್ಲಿ ಎಲ್ಲ ನಮ್ದೇ ಇದು. ನೀವೇನಪ್ಪ ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL, ನಿಮ್ಮ ಸಿವಿಲ್ ಸ್ಕೋರ್ ಎಲ್ಲ ಕರೆಕ್ಟ್ ಇದ್ರೆ ನಿಮ್ಗೆ ಒಂದು ಲೋನ್ ಆಗ್ತದೆ. ಸಿವಿಲ್ ಸ್ಕೋರ್ ಕಮ್ಮಿ ಇದ್ರೆ ಲೋನ್ ಆಗಲ್ಲ. ಸಿಂಗಲ್ ಓನರ್ ಸರ್ ಇದನ್ನ? ಇದು ಸಿಂಗಲ್ ಓನರ್ ಸರ್. ಎಷ್ಟೇ ಮಾಡಿ ಸರ್? 2010 ಸಿಂಗಲ್ ಓನರ್ ಇದನ್ನು? ಸಿಂಗಲ್ ಇಲ್ಲ, ಇದು ಒಂದ್ 2-3 ಜನ 2 ಜನ ಇದ್ದಾರೆ. ಇದು 2010. ಏನ್ ತರಕಾರಿ ಮಾರೋರಿಗೆ ಅವ್ರ ಇವ್ರಿಗೆ ಬಡವ್ರು ಇರ್ತಾರಲ್ಲ, ಇಲ್ಲ ನಾನು ಲೋನ್ ಬೇಡ ಏನು ಬೇಡ ಒಂದ್ ಗಾಡಿ ಕೊಡೋಣ ಅಂದ್ರೆ ತರಕಾರಿ ಮಾರೋರು, ಯಾರೋ ಅವ್ರ ಓನ್ ಯೂಜಿಗೆ ಹೊಲ ಮನಿಗೆ ಅಡ್ಡಾಡೋರಿಗೆ ಕರೆಕ್ಟ್ ಇದೆ. 120 ಹೇಳ್ತಾರೆ, ಒಂದು 10 ಬಂದ್ರೆ ಬಿಡ್ತದೆ. ಫೈನಲ್ 110. ಲೋನ್ ಆಗಲ್ಲ ಇದಕ್ಕೆ? ಹಂಗ ಲೋನ್ ಏನಾಗಲ್ಲ ಇದಕ್ಕೆ. ಎಲ್ಲ ತರಕಾರಿ ಮಾರೋರು ಬಂದ್ರೆ ಕೊಡೋಣ ಅಂತ ಇಟ್ಕೊಂಡ್ರು. ಎಷ್ಟೇ ಮಾಡಿ ಸರ್ ಇದು? 2023 CNG ವಿತ್ ಪೆಟ್ರೋಲ್. ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದಾವ? ಡಾಕ್ಯುಮೆಂಟ್ಸ್ ಎಲ್ಲ CC ಕಂಡೀಷನ್. ಇದಕ್ಕೆಲ್ಲ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡಕ್ ಕೊಡ್ತವೆ. CNG ವಿತ್ ಪೆಟ್ರೋಲ್ ಸೂಪರ್ ಕ್ಯಾರಿ ಇದು. ಪ್ರೈಸ್ ಎಷ್ಟು ಇರ್ತಾರೆ? ಪ್ರೈಸ್ 460 ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಕೊಡ್ತೀನಿ. ಎಷ್ಟ ಮಾಡಿ ಸರ್ ಇದು? 2024. ಡಾಕ್ಯುಮೆಂಟ್ಸ್ ಪಕ್ಕ ಇದಾವ? ಎಲ್ಲ CC ಕಂಡೀಷನ್, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ಒಂದು 4,60,000 ಹೇಳಿದ್ರೆ ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತಾನೆ. ಎಷ್ಟು ಓನರ್ ಸರ್ ಇದು? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಫೈನಲ್ ಎಷ್ಟು ಮಾಡ್ತೀರಾ ಇದು? ಅದೇ ಒಂದು 420, 430 ಬಂದ್ರೆ ಕೊಡ್ತಾನೆ. ಲೋನ್ ಆಗುತ್ತಲ್ಲ ಇದಕ್ಕೆ? ಇದು ಲೋನ್ ನಿಮಗೆ ಒಂದು 3 ಲಕ್ಷ ಲೋನ್ ಆಗ್ತದೆ. 2024 ಟಾಟಾ ಎಸ್ ಗೋಲ್ಡ್ ಇದು. HD ಪ್ಲಸ್ ಗೋಲ್ಡ್ ಇದು. ಸರ್ ಎಷ್ಟೇ ಮಾಡಿ ಸರ್ ಇದು? ಇದು 2014 ಅಪ್ಪೆ LD. ಎಷ್ಟು ಓನರ್ ಸರ್ ಇದು? ಇದು ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ಪಕ್ಕ ಇದಾವೆ? ಎಲ್ಲ CC ಕಂಡೀಷನ್, FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ಪ್ರೈಸ್ ಎಷ್ಟು ಹೇಳ್ತೀರಾ? ಪ್ರೈಸ್ ಇದಕ್ಕೆ 130 ಹೇಳ್ತಾನೆ, 110 ಅಂದ್ರೆ ಬಿಡ್ತಾನೆ. 110? 110 ಅಂದ್ರೆ ಬಿಡ್ತಾನೆ. ಅಂದ್ರೆ ಲೋನ್ ಆಗುತ್ತೆ ಇದಕ್ಕೆ? ಇದಕ್ಕೇನು ಲೋನ್ ಆಗಲ್ಲ. ಇದು ಫುಲ್ ಕ್ಯಾಶ್ ಆಗಿದೆ. ನಿಮ್ದು ಶ್ರೀರಾಮದಲ್ಲಿ ಆಗುತ್ತೆ, ಒಂದ್ 50,000 ರೂಪಾಯಿ ಲೋನ್ ಆಗ್ತದೆ. ನಿಮ್ಮ ಯಾವ ಊರು ಇರ್ತದಲ್ಲ ಆ ಊರು ಶ್ರೀರಾಮದಾಗ ಹೋದ್ರೆ ಒಂದ್ 50,000 ರೂಪಾಯಿ ಲೋನ್ ಆಗ್ತದೆ. ಅದಕ್ಕೆ ಬೇಕಾದ್ರೆ ಟೈಮ್ ಕೊಡ್ತಾನೆ ನೀವು ಮಾಡ್ಕೊಳಕ್ಕೆ. ಅಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಎಷ್ಟಾಗುತ್ತೆ? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 4-5,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತಾನೆ. ಅದ್ರ ಬಗ್ಗೆನಿಲ್ಲ. ಎಷ್ಟೇ ಮಾಡಿ ಸರ್ ಇದು? ಇದು ಸಿಂಗಲ್ ಓನರ್. ಇದು 2018. 18 ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇದಾವ? ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ CC ಕಂಡೀಷನ್ ಕೊಡ್ತಾನೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗ್ತದೆ. ಪ್ರೈಸ್ ಎಷ್ಟು ಹೇಳ್ತಾರ? ಪ್ರೈಸ್ ಎಷ್ಟು ಹೇಳ್ತಿದ್ರ? 2,90,000 ರೂಪಾಯಿ ಹೇಳ್ತಾನೆ. ಅದರಲ್ಲ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಅದ್ರಲ್ಲೇ ಬಂದ್ರೆ 10,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ತದೆ. ಈಗ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಏನೋ ಮಾಡ್ತಾರೆ? ಒಂದು 5,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತಾನೆ. ಯಾವುದೇ ಗಾಡಿ ನಿಮ್ ಚಾನಲ್ ಕಡೆಯಿಂದ ಇದೆಲ್ಲ ಯಾವುದೇ ಗಾಡಿಗೆ ಬಂದ್ರು ಒಂದು 5,000 ರಿಂದ 10,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತಾನೆ. ಗ್ರಾಹಕರಿಗೆಲ್ಲ ಒಳ್ಳೇದಾಗಬೇಕಪ್ಪ ಅಂದ್ರೆ ಮತ್ತೆ ಏನೋ ಮಾಡ್ಲೇಬೇಕು. ಯಾಕಂದ್ರೆ ನಮ್ಮ ವಿಡಿಯೋ ಜಾಸ್ತಿ ನೋಡಿ ಬರೋದು ಹಳ್ಳಿ ಕಡೆಯಿಂದನೇ ಬರ್ತಾರೆ. ಹೌದೌದು, ಎಲ್ಲ ಅವ್ರಿಗೆ ಎಲ್ಲ ತರಕಾರಿ ಮಾರೋರು ಅವರು ಎಲ್ಲರೂ ಬರ್ತಾರೆ. ನಿಮ್ ಕಡೆಯಿಂದ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 50,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾನೆ. ಓಕೆ ಸರ್. ಎಷ್ಟೇ ಮಾಡಿ ಸರ್ ಇದು? ಇದು 2022 ಬಡ ದೋಸ್ i4. ಎಷ್ಟನೇ ಓನರ್ ಇದು? ಇದು ಸಿಂಗಲ್ ಓನರ್. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ CC ಕಂಡೀಷನ್. ಎಲ್ಲ ಇಲ್ಲಿರೋ ಎನಿ ಒಂದ್ ಗಾಡಿಗೂ ಡಾಕ್ಯುಮೆಂಟ್ಸ್ CC ಕಂಡೀಷನ್. ಯಾಕಂದ್ರೆ ಕಸ್ಟಮರ್ಗಳು FC ಇನ್ಸೂರೆನ್ಸ್ ಇಲ್ದಂಗೆ ಇರ್ತವೆ. ಇಲ್ಲಿ ನಾವು ಕೂಡ ಹೋದ್ನಾಗ ಎಲ್ಲ FC ಇನ್ಸೂರೆನ್ಸ್, ಯಾಕಂದ್ರೆ ಮತ್ತೆ ಬರೋದೇ ಬಡವರು ಲೋನಿಗೆ ಬರ್ತಾರೆ. ಅವ್ರಿಗೆಲ್ಲ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡಿ ಲೋನಿಗೆ ಆಪ್ಷನ್ಗೆ ಗಾಡಿ ಕೊಡ್ತಾನೆ. ಲೋನ್ ಪೇಮೆಂಟ್ ಬರ್ಮಟ್ಟ ಗಾಡಿ ಅಂತ ಡೆಲಿವರಿ ಕೊಡಲ್ಲ. ಇದಕ್ಕೆ ಬಡದಾಸ್ i4 22 ಇಲ್ಲಿ ನಿಮಗೆ 6,80,000 ಹೇಳ್ತಾನೆ. ಒಂದು 630, 640 ಬಂದ್ರೆ ಕೊಡ್ತಾನೆ. 630 ಬಂದ್ರೆ ಕೊಡ್ತಾನೆ. ಇನ್ನು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತಾನೆ. ಒಂದು 5,25, 10 ಮಾಡಾರ 6,20 ಮಾಡಾರ ಬಿಡ್ತಾನೆ. ಹೊರಗಡೆ ಗ್ಯಾರೇಜ್ ಎಲ್ಲ ತೋರಿಸ್ಕೊಂಡು ಅವ್ರು ಎನಿ ಕಂಡೀಷನ್ ಗ್ಯಾರೇಜ್ ಹೋಗ್ಲಿ ಗಾಡಿ ನಂಬರ್ ತಗೊಂಡು ಅವ್ರ ಮನೆದವ್ರಿಗೆ ಕೇಳಿಸ್ರಿ. ನೀವ್ ಎಲ್ಲಿ ಇರ್ತದೆ ಎಲ್ಲಾ ಹೋಗಿ ಚೆಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ವ್ಯಾಪಾರ ನೀವ್ ಬಂದಿರಿ ಅಂತ ಇದು ಗಾಡಿನ ತಗೊಳ್ಬೇಕಂತೇನಿಲ್ಲ. ಮತ್ತೆಲ್ಲಾದ್ರೂ ಒಂದು 10 ಗಾಡಿ ತಂದು ತೋರಿಸ್ತಾನೆ. ನಿಮಗೆ ಇಷ್ಟ ಆಗ್ಬೇಕು, ನಿಮಗೆ ಒಳ್ಳೇದಾಗಬೇಕು, ನಿಮ್ಮಿಂದ 4 ಗಿರಾಕಿ ಬರ್ಬೇಕು. ನಮ್ ಚಾನಲ್ ಇಂದ ನೀವ್ 4-5 ಗಿರಾಕಿ ಬರ್ತದವೆ. ಹಂಗಾಗಿ ಹೇಳ್ತದೆ ನಿಮಗೆಲ್ಲ ಓಕೆ ಆದ್ಮೇಲೆ ಗಾಡಿ ವ್ಯಾಪಾರ. ಇದೇ ಗಾಡಿ ತಗೋಬೇಕಂತ ಏನ್ ಕಂಡೀಷನ್ ಇಲ್ಲ. ಇಲ್ಲ 10 ಗಾಡಿ ತಂದು ತೋರಿಸ್ತಾನೆ. ನಿಮಗೆ ಇಷ್ಟ ಆಗೋ ಮಟ 10 ಗಾಡಿ ತೋರಿಸ್ತಾನೆ. ನಿಮಗೆ ಇಷ್ಟ ಆದ್ಮೇಲೆ ವ್ಯಾಪಾರ. ಸರ್ ಎಷ್ಟೇ ಮಾಡಿ ಸರ್ ಇದು? ಇದು 2022 ಸಿಂಗಲ್ ಓನರ್ ಇದು? ಇದು ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ಇದೆ? ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್. ಇದು ಡಾಕ್ಯುಮೆಂಟ್ಸ್ ಫ್ರೆಶ್ ಅಲ್ಲ. ಒಂದು 2027 ಒಂದನೇ ತಿಂಗಳ ಮಟ್ಟ ಇನ್ಸೂರೆನ್ಸ್ ಐತಿ. FC ನಿಮಗೆ ಅದೇ ಸೇಮ್ ಟೈಪ್. ಸಿಟಿ ಪಿಕಪ್ ಇದು 2022 ಸಿಟಿ ಪಿಕಪ್. ಒಂದು 6,80,000 ಹೇಳ್ತಾನೆ. ಒಂದು 6.5, 640 ಬಂದ್ರೆ ಬಿಡ್ತಾನೆ. ಫೈನಲ್ ಅಷ್ಟೇ? ಫೈನಲ್. FC ಇನ್ಸೂರೆನ್ಸ್ ಎಲ್ಲ ಮಾಡಿಸಿ ಇದು ರನ್ನಿಂಗ್ ಅದಾವಲ್ಲ 10,000 ಹೆಚ್ಚು ಮಾಡ್ಕೊಡೋಣ.
640 ಅಂತಂದ್ರಲ್ಲ, ಈಗ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೊಂದು 5,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡೋಣ. ಗೋಲ್ಡ್ ಇದು ಪೆಟ್ರೋಲ್ ಎಚ್ ಟಿ ಟಾಟಾ ಎಸ್ ಟಿ 23 ಮಾಡಲು ಪೆಟ್ರೋಲ್. ಇದು ಬರೇ ಪೆಟ್ರೋಲ್ ಒಂದ್ 3.5 ಲಕ್ಷ ಇರ್ತದಾನೆ. ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾನೆ. ಒಂದ್ 3-10-320 ಬಂದ್ರೆ ಕೊಡ್ತಾನೆ. ಲೋನ್ ಆಗುತ್ತಾ ಸರ್ ಇದಕ್ಕೆ? ಲೋನ್ ಒಂದ್ 2-2.5 ಲಕ್ಷ ಲೋನ್ ಆಗ್ತದೆ. ಏನ್ ಡೌನ್ ಪೇಮೆಂಟ್ ಎಷ್ಟು ಡೌನ್ ಪೇಮೆಂಟ್ ಒಂದು 50-60 ರೂಪಾಯಿ. ಯಾವ ಗಾಡಿಗೆ ಆದ್ರೂ 50-60 ರೂಪಾಯಿ. ನಿಮ್ ಸಿವಿಲ್ ಸ್ಕೋರ್ ಇದ್ರೆ ಒಂದ್ 20-20 ರೂಪಾಯಿ ಜಾಸ್ತಿ ಆಗ್ತತಿ. ಲೋನ್ ನಿಮ್ DL ಎಲ್ಲ ಇದ್ರೆ ಇನ್ನೂ ಕಮ್ಮಿ ಆಗ್ತದೆ. DL ಇಲ್ಲ ಅಂದ್ರೆ ಒಂದ್ 30-40 ರೂಪಾಯಿ ಲೋನ್ ಕಮ್ಮಿ ಆಗ್ತದೆ. DL ಇದ್ರೆ 30-40 ರೂಪಾಯಿ ಲೋನ್ ಜಾಸ್ತಿ ಆಗ್ತದೆ. DL ಇರ್ಬೇಕು ಹಂಗಾದ್ರೆ. DL ಇದ್ರೆ ಅದೇ ಒಂದು ಡೌನ್ ಪೇಮೆಂಟ್ ಕಮ್ಮಿ ಆಗ್ತದೆ. ಈಗ ಒಂದ್ 50,000 ತಗೊಂಡು ಹೋಗ್ಬೋದು. DL ಇಲ್ಲ ಅಂದ್ರೆ ಒಂದ್ 80,000 ರೂಪಾಯಿ ಬೇಕಾಗ್ತದೆ. ಅದೇ ಒಂದ್ 20-30,000 ರೂಪಾಯಿ ಡಿಫ್ರೆನ್ಸ್ ಅಪ್ಪ. ಸ್ವಂತ ಮನೆ ಇರ್ಬೇಕು. DL ಎಲ್ಲ ಇತ್ತಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಕರೆಕ್ಟ್ ಆಗಿದ್ವು ಅಂದ್ರೆ ನಿಮಗೆ ಅವ ಲೋನ್ ಆಗಲ್ಲ. 50,000 ರೂಪಾಯಿ ನೀವು ಗಾಡಿ ಹೋಯ್ತಾ ಇದ್ರಿ. ಲೋನ್ ಮತ್ತಿಲ್ಲಪ್ಪ ನಮ್ದು ಏನೋ ಒಂದ್ ಕಮ್ಮಿ ಅದಾವ ಅವು ಏನಿಲ್ಲ ಅಂತಂದ್ರೆ DL ಇಲ್ಲ ಅಂದ್ರೆ ಒಂದ್ 80,000 ರೂಪಾಯಿ ಬೇಕು. ಒಂದ್ 70-80,000 ರೂಪಾಯಿ ಬೇಕೇ ಬೇಕು. ಎಷ್ಟ ಮಾಡಿ ಸರ್? ಟಾಟಾ ಎಸ್ ಟಿ 2019. ಪ್ರೈಸ್ ಎಷ್ಟು ಹೇಳಿದ್ರ? 3,80,000 ಹೇಳ್ತದಾನೆ. ಒಂದ್ 3.5 360 ಬಂದ್ರೆ ಬಿಡ್ತಾವ. 360. ಸಿಂಗಲ್ ಓನರ್ ಇದು ಸಿಂಗಲ್ ಓನರ್. ಲೋನ್ ಆಗುತ್ತಾ ಸರ್ ಇದಕ್ಕೆ? ಲೋನ್ ನಿಮಗೆ ಒಂದ್ 3 ಲಕ್ಷ ಲೋನ್ ಆಗ್ತದೆ. 3 ಲಕ್ಷ ಲೋನ್ ಆಗ್ತದೆ. ಓಕೆ. ಈಗ HD ಪ್ಲಸ್ ಎಲ್ಲ ಬರ್ತಿದಾವ ಸರ್ ನಿಮ್ಮಲ್ಲಿ? HD ಪ್ಲಸ್ ಎಲ್ಲ ಗಾಡಿ ಬರ್ತಾವ. HD ಪ್ಲಸ್ ನೀವು ಯಾವ ಗಾಡಿ ಕೇಳಿದ್ರೆ ಕೊಡ್ತಾವನಿ. ನಮ್ಮ ಹತ್ರ ಹೊರಗಡೆಯಿಂದ ತರ್ಸಿ ಕೊಡ್ತಾನೆ. ಒಂದ್ 45 ಗಾಡಿ ಇರ್ತಾವೆ. ಮತ್ ಬೇಡ ಅಂದ್ರೆ ಹೊರಗಡೆಯಿಂದ ಗಾಡಿ ತರ್ಸಿ ಕೊಡ್ತಾನೆ ನಿಮ್ಗೆ. ಅಂದ್ರೆ ಈಗ ಇಲ್ಲಿರೋ ಗಾಡಿಗಳು ಬೇರೆ ಕಡೆಯಿಂದ ತರ್ಸಿ ಕೊಡ್ತಾನೆ ಗಾಡಿ. ಬಟ್ ನಿಮ್ ಬಂದ್ರೆ ವಾಪಸ್ ಅಂತ ಕಳ್ಸಲ್ಲ. ಈಗ ಇಲ್ಲದ ಗಾಡಿ ಐತೆ ಅಂತ ಏನ್ ಕಳ್ಸಲ್ಲ. ಇದ್ರನ್ನೇ ಬರ್ರಿ ಅಂತ ನೀವು ಒಂದು ಅಲ್ಲಿಂದ ವಾಟ್ಸಪ್ ಇಂದ ನಾಯಿ ಅಂತ ಕಳ್ಸಿದ್ರೆ ನಿಮಗೆ ಯಾವ ಗಾಡಿ ಬೇಕಾ ಆ ಗಾಡಿ ಫೋಟೋ ಹಾಕ್ತಾನೆ. ಆ ಗಾಡಿ ಇಷ್ಟ ಆದ್ರೆ ಮತ್ ಬಂದ್ ಇಲ್ಲೊಂದ್ ಟೈಮ್ ಲೈವ್ ಚೆಕ್ ಮಾಡಿ ತಗೊಂಡವ್ರು ಇಷ್ಟ ಆದ್ರೆ. ಫೈನಲ್ ಎಷ್ಟೇ ಮಾಡ್ತೀರಾ ಸರ್? ಅದೇ ಹೇಳಿದ ಒಂದ್ 360 ಮಟ, ಒಂದ್ 3.5 360 ಮಟ ಮಾಡ್ಕೊಡ್ತಾರೆ. 360 ಸರ್. ಎಷ್ಟೇ ಮಾಡಿ ಸರ್ ಇದು? 2020. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದಾವೆ? ಎಲ್ಲ ಪಕ್ಕ ಸಿಸಿ ಕಂಡೀಷನ್. ಎಷ್ಟೇ ಮಾಡಿ ಸರ್ ಇದು? ಇದು ಸಿಂಗಲ್ ಓನರ್ 2020 ಡಫೈ ಲೆಸ್ ಇದು. ಪ್ರೈಸ್ ಎಷ್ಟು ಹೇಳ್ತಿದ್ರೆ? ಪ್ರೈಸ್ ನೀವು 320 ಹೇಳ್ತದಾನೆ. ಹೆಚ್ಚು ಕಮ್ಮಿ ಅಂದ್ರೆ ಕೊಡ್ತದೆ. ಹೆಚ್ಚು ಕಮ್ಮಿ ಅಂದ್ರೆ ಲೋನ್ ಎಲ್ಲ ಆಗುತ್ತೆ? ಲೋನ್ ನಿಮಗೆ ಒಂದ್ 2-2.20 ಲೋನ್ ಆಗ್ತದೆ. DL ಇದ್ರೆ 2.5 ಮಟನೂ ಆಗ್ತದೆ. ಎಷ್ಟೇ ಮಾಡಿ ಸರ್ ಇದು? ಹಪ್ಪೆ 2015. 2015. ಎಷ್ಟನೇ ಓನರ್ ಇದು? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಅಂದ್ರೆ ನಿಮಗೆ ಲೋನ್ ಆಗಲ್ಲ ಅಂತ ಥರ್ಡ್ ಓನರ್ 4th ಓನರ್ ಹೆಂಗಿದ್ರೆ ಲೋನ್ ಆಗಲ್ವಾ? ಗೂಡ್ಸ್ ಗಾಡಿ ಕಾರ್ ಅಲ್ಲ. ಇದೇನು ಎಷ್ಟು ಓನರ್ ಇದ್ರು ಓನರ್ ಏನ್ ಡಿಪೆಂಡ್ ಇಲ್ಲ. ನಿಮ್ ಸಿವಿಲ್ ಸ್ಕೋರ್ ಎಲ್ಲ ಓಕೆ ಇದ್ರೆ ಲೋನ್ ಆಗ್ತದವೆ. 4-5 ಜನ ಇದು ಓನರ್ ಆಗಿದ್ರೆ ಲೋನ್ ಆಗ್ತದವೆ. ನಿಮ್ದು ಸಿವಿಲ್ ಸ್ಕೋರ್ ಏನಿದ್ರೆ ಯಾವ ತರ ಇದ್ರೆ ಲೋನ್ ಆಗ್ತದೆ. ಪ್ರೈಸ್ ಎಷ್ಟು ಹೇಳ್ತಾರೆ ಸರ್? ಪ್ರೈಸ್ 1.30 ಹೇಳ್ತದಾನೆ. 1.20 ಬಂದ್ರೆ 1.10 1.20 ಬಂದ್ರೆ ಬಿಡ್ತದ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್. ಲೋನ್ ನಿಮಗೆ ಒಂದ್ ಹೇಳಿದ ಶ್ರೀರಾಮದಲ್ಲಿ ಹೋದ್ರೆ ಒಂದ್ 50,000 ಒಂದ್ 50-60 ರೂಪಾಯಿ ಲೋನ್ ಆಗ್ತದೆ. ಲೋನ್ ಆಗುತ್ತೆ? ಲೋನ್ ಆಗ್ತದೆ. ಇದಕ್ಕೂ ಲೋನ್ 21 CNG ವಿತ್ ಪೆಟ್ರೋಲ್ ಸೂಪರ್ ಕ್ಯಾರಿ. ಎಷ್ಟೇ ಓನರ್? ಇದು ಸಿಂಗಲ್ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದಾವ? ಎಲ್ಲ ಪಕ್ಕ ಸಿಸಿ ಕಂಡೀಷನ್. ಲೋನ್ ವಿತ್ ಲೋನ್ ಎಲ್ಲ ಟೈಮ್. 360 ಹೇಳ್ತದಾನೆ. ಒಂದ್ 310 320 ಬಂದ್ರೆ ಬಿಡ್ತಾವ. ಲೋನ್ ಆಗುತ್ತೆ ಇದಕ್ಕೂ? ಲೋನ್ ನಿಮಗೆ ಒಂದ್ 2.5 2.80 ಲೋನ್ ಆಗ್ತದೆ. ಈಗ ಹೆಚ್ಚು ಕಡಿಮೆ ಅಂತಂದ್ರೆ ಈಗ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನೋ ಹೆಚ್ಚು ಕಡಿಮೆ ಒಂದ್ 5-10 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾನೆ. 5-10 ಹೆಚ್ಚು ಕಮ್ಮಿ ಮಾಡ್ಕೊಡ್ತಾನೆ. ಪ್ರೈಸ್ ನೋಡಿದ್ರಲ್ಲ ಇವಾಗಿನ ಯಾವ್ಯಾವ ಗಾಡಿ ಮತ್ತೆ ಗೂಡ್ಸ್ ಗಾಡಿಗಳು ಮತ್ತೆ ಜಾಸ್ತಿ ಜನ ಮತ್ತೆ ಅಪ್ಪೆ ಆಟೋ ಕೇಳ್ತಿದ್ರಿ, ಅಪ್ಪೆ ಗಾಡಿ ಮತ್ತೆ ಸುಮಾರು ಜನ ಮತ್ತೆ ಜೀತೋ ಸ್ಟ್ರಾಂಗ್ ಕೇಳ್ತಿದ್ರಿ. ಎಲ್ಲ ಬಂದಿದ್ದಾವೆ. ಮತ್ತೆ ತೋರಿಸಿದೀವಿ ಪ್ರೈಸು, ಮಾಡ್ಲು ಎಷ್ಟು ಮತ್ತೆ ಎಷ್ಟು ಲೋನ್ ಆಗುತ್ತೆ ಪ್ರತಿಯೊಂದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ನಿಮಗೆ ಇನ್ನೂ ಡೌಟ್ ಇತ್ತು ಅಂತಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕೆಳಗಡೆ ನೋಡ್ತಿರ್ಬೋದು. ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋದು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಹೆಚ್ಚು ಮಾಹಿತಿ ಬೇಕಾದ್ರೆ ನಿಮಗೆ ಏನೋ ಡೌಟ್ ಇದ್ರೆ ಮಾತ್ರ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಕೇಳ್ಬೋದು ನೀವು. ಇದು ಅಡ್ರೆಸ್ ಬಂದ್ಬಿಟ್ಟು BSNL ಸಂಗೊಳ್ಳಿ ಸರ್ಕಲ್ ಇದೆಯಲ್ಲ, ಮತ್ತೆ ವಿನಾಯಕ ಬಡಾವಣೆ ಫಸ್ಟ್ನೇ ಕ್ರಾಸ್ ಅಪೋಲೋ ಫಾರ್ಮಸಿ ಇದೆಲ್ಲ ಅದ್ರ ಅಪೋಸಿಟ್ ಅಲ್ಲೇ ಶೋರೂಮ್ ಲೊಕೇಟ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಆಡ್ ಮಾಡಿರ್ತೀನಿ. ಬೇಕಾದ್ರೆ ನೀವು ಅಲ್ಲಿಂದ ಲೊಕೇಶನ್ ನೋಡ್ಕೊಂಡು ಬೇಕಾದ್ರೆ ಬರ್ಬೋದು. ನಿಮಗೆ ಹೆಚ್ಚು ಮಾಹಿತಿ ಬೇಕಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಮತ್ತೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ಇನ್ನು ಯಾವ ರೀತಿ ವಿಡಿಯೋ ಬೇಕಂತಂದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾವು ಅದೇ ರೀತಿ ವಿಡಿಯೋ ಮಾಡೋ ಪ್ರಯತ್ನ ಬರ್ತಿರ್ತೀನಿ. ಮತ್ತೆ ನೀವು ಬೈಕಿಂದ ಆಗಿರ್ಲಿ, ಕಾರಿಂದ ಆಗಿರ್ಲಿ, ಮತ್ತೆ ಯಾವುದೇ ಆಗಿದ್ರು ಪರವಾಗಿಲ್ಲ. ನೀವು ಏನೇನು ಯಾವ್ಯಾವ ವಿಡಿಯೋ ಬೇಕಾದ್ರೆ ಕಮೆಂಟ್ ಆಗ್ತಿರ್ಬೇಕಾದ್ರೆ ಅದೇ ವಿಡಿಯೋ ಮಾಡೋ ಪ್ರಯತ್ನ ಪಡ್ತೀನಿ. ಶೋರೂಮ್ ಹೆಸರು ಬಂದ್ಬಿಟ್ಟು ವೀರಲಿಂಗೇಶ್ವರ ಆಟೋ ಕನ್ಸಲ್ಟೆನ್ಸಿ ಅಂತ ಅಂದ್ಬಿಟ್ಟು. ನಿಮಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದ್ರೆ ಲೊಕೇಶನ್ ಆಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಬೇಕಾದ್ರೆ ಲೊಕೇಶನ್ ನೋಡ್ಕೊಂಡು ಬರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.